ಸುಧಾಕರ್ ಅವರು ಇವತ್ತು ಓಪನ್ ಆಗಿ ವಿಜೇಂದ್ರ ಅವರು ಅವರ ವಿರುದ್ಧ ಮಾತನಾಡಿದ ಮೇಲೆ ಈ ವಿಚಾರ ಕೂಡ ಬಿಜೆಪಿ ಜೊತೆಗೆ ವಿರೋಧ ಪಕ್ಷ ಅಂದ್ರೆ ಬಿಜೆಪಿಯ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಹಾರವಾಗಿದೆ. ಈ ಇಡೀ ಪ್ರಕರಣವನ್ನ 3 ಆಯಾಮದಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಾ ಹೋಗೋಣ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ವರ್ಷ ಕಳೆದು ಹೋಯ್ತು, ಆದರೂ ಟ್ರ್ಯಾಕಿಗೆ ಬರ್ತಾ ಇಲ್ವಾ? ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಟ್ರ್ಯಾಕ್ಗೆ ತೆಗೆದುಕೊಂಡು ಬಂದು ಪಕ್ಷವನ್ನ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ ವಿಜೇಂದ್ರ ಅವರಿಗೆ? ಆಯಾಮ ಒಂದು. ಎರಡನೇ ಆಯಾಮ, ಅಸಲಿಗೆ ಸುಧಾಕರ್ ಅವರು ಇಷ್ಟು ಕೆಂಡ ಕಾರ್ಲಿಕ್ಕೆ ವಿಜೇಂದ್ರ ಅವರ ವಿರುದ್ಧ ಕಾರಣವಾದ್ರು ಏನು? ಯಾಕೆ ಮುನಿಸ್ಕೊಂಡಿದ್ದಾರೆ ವಿಜೇಂದ್ರ ಅವರ ವಿರುದ್ಧವಾಗಿ ಸುಧಾಕರ್ ಅವರು? ಎರಡನೇ ಆಯಾಮ. ಇದರ ಜೊತೆಗೆ ಮೂರನೇ ಆಯಾಮದ ಕಡೆ ಕೂಡ ಗಮನ ಕೊಟ್ಬಿಡೋಣ. ಯತ್ನಾಳ್ ಬಣ, ಈಗ ಆಲ್ರೆಡಿ ವಿಜೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತಿರುವ ಯತ್ನಾಳ್ ಬಣವನ್ನೇನಾದರೂ ಸೇರ್ತಾರಾ ಸುಧಾಕರ್ ಅಂತ ಹೇಳಿ ಒಂದೊಂದೇ ಅಂಶಗಳನ್ನ ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋದಾದ್ರೆ, ಸಮಾಧಾನ ಇನ್ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನ ಗಮನಿಸಿ ಸೈಲೆಂಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ಮೇಲೆ ಏನಿದ್ರು ನೇರ ಯುದ್ಧ. ಓಪನ್ ಆಗಿ ಮಾತನಾಡಿದ್ದಾರೆ ಸುಧಾಕರ್. ವಿಜೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಸಮರ ಸಾರಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಳಿಕ ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ. ನೇರವಾಗಿ ಮಾತನಾಡ್ಬಿಟ್ಟಿದ್ದಾರೆ ವಿಜೇಂದ್ರ ಅವರ ವಿರುದ್ಧ. ಅದರಲ್ಲೂ ವಿಜೇಂದ್ರ ಅವರ ತಂದೆ BS ಯಡಿಯೂರಪ್ಪನವರನ್ನ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ. BSY ಅವರಿಗಿರುವ ಗುಣ ಅವ್ರ ಪುತ್ರ ವಿಜೇಂದ್ರ ಅವರಿಗೆ ಇಲ್ಲವೇ ಇಲ್ಲ. ತಂದೆಯಂಥದ್ದೇ ನಾಯಕನ ನಿರೀಕ್ಷೆಯಲ್ಲದ್ದ ಬಿಜೆಪಿಗೆ ಆಘಾತ ಆಗಿದೆ ವಿಜೇಂದ್ರ ಅವರ ಕಾರ್ಯವೈಖರಿ. ಅವರಂತೆ ಅಂದರೆ ಯಡಿಯೂರಪ್ಪನವರಂತೆ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯೋ ಛಾತಿ ವಿಜೇಂದ್ರ ಅವರಿಗೆ ಇಲ್ಲವೇ ಇಲ್ಲ. ವಿಜೇಂದ್ರ ಅವರ ಕಾರ್ಯವೈಖರಿ ಒಂದು ರೀತಿಯಲ್ಲಿ ಏಕಚಕ್ರಾಧಿಪತ್ಯ. ನಾನು ಹೇಳಿದ್ದೆ, ನಾನು ನಡೆದಿದ್ದೇ ದಾರಿ, ಹೀಗೆ ಆಗಬೇಕು ಅನ್ನೋ ಹಠದ ಧೋರಣೆ ವಿಜೇಂದ್ರ ಅವರದ್ದು ಅನ್ನೋ ಆರೋಪವನ್ನ ಡಾಕ್ಟರ್ ಕೆ ಸುಧಾಕರ್ ಮಾಡಿದ್ದಾರೆ. ಪಕ್ಷ ಅಂದ ಮೇಲೆ ಪ್ರತಿಯೊಬ್ಬ ನಾಯಕರನ್ನ ಕೂಡ ಸಮಾಧಾನ ಪಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಪಕ್ಷದ ಅಧ್ಯಕ್ಷರಿಗಿರುತ್ತೆ. ಆದರೆ ಬಿಜೆಪಿಯಲ್ಲಿ ಸದ್ಯಕ್ಕೆ ವಿಜೇಂದ್ರ ಅವರಿಗೆ ಯಾರು ಆಪ್ತರಿದ್ದಾರೆ, ಯಾರೆಲ್ಲ ಅವರ ಹಿಂಬಾಲಕರಿದ್ದಾರೆ, ಅವರಿಗೆ ಮಾತ್ರ ಅವಕಾಶ ಅನ್ನೋ ರೀತಿಯಲ್ಲಾಗಿದೆ. ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ, ಯಾರು ಬಕೆಟ್ ಹಿಡಿತಾರೆ ಅವ್ರಿಗೆ ಮಾತ್ರ ಕಾಲ ಅನ್ನೋ ಹಾಗಿದೆ ಪರಿಸ್ಥಿತಿ ಬಿಜೆಪಿಯಲ್ಲಿ ಅನ್ನೋದನ್ನು ಮಾತನಾಡಿದ್ದಾರೆ ಸುಧಾಕರ್ ಅವರು. ಪಕ್ಷದ ಹಿರಿಯರನ್ನ ಮುಗಿಸೋದೇ ಇವರ ಉದ್ದೇಶ. ಹಿರಿಯರಿದ್ರೆ ಇವ್ರ ಮಾನ್ಯತೆ ಕಮ್ಮಿ ಆಗತ್ತಲ್ಲ, ಹಿರಿಯರಿದ್ರೆ ಅವ್ರ ಮಾತನ್ನು ಕೇಳಬೇಕಾಗತ್ತಲ್ವಾ? ಹೀಗಾಗಿ ಹಿರಿಯರೆಲ್ಲರನ್ನ ಸೈಡ್ ಲೈನ್ ಮಾಡೋದೇ ವಿಜೇಂದ್ರ ಅವರ ಉದ್ದೇಶ. ಕೇವಲ ಕತ್ತು ಕುಯ್ದು ತಮಾಷೆ ನೋಡೋದು ವಿಜೇಂದ್ರ ಅವರ ಕೆಲಸ ಆಗಿಬಿಟ್ಟಿದೆ. ನೇರ ಮಾತುಗಳಲ್ಲೇ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಸಮಸ್ಯೆ ಇದೆ ಅಂತಾದರೆ ಕಾಲ್ ಮಾಡಿದ್ರೆ ಕಾಲಿಗೆ ಸಿಗೋಲ್ಲ, ಮೆಸೇಜ್ ಕಳಿಸಿದ್ರೆ ರೆಸ್ಪಾನ್ಸ್ ಮಾಡೋಲ್ಲ, ಇನ್ನವರನ್ನ ಭೇಟಿಯಾಗೋದಂತೂ ಅಸಾಧ್ಯ. ವಿಜೇಂದ್ರ ಅವರನ್ನ ಬಿಜೆಪಿ ಪಕ್ಷದ ನಾಯಕರಾದ ನಾವು ಭೇಟಿಯಾಗೋದೇನೆ ಅಸಾಧ್ಯ ಅಂತ ಹೇಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಸುಧಾಕರ್. ಮಾತನಾಡಿದ್ದಾರೆ ಕೂಡ, ಕೇಳಿಸ್ಕೊ. ನಮ್ಮನ್ನು ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು, 23ರಲ್ಲೂ ವಿರುದ್ಧ ಮಾಡಿದರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗೇರಿ ಕೊಡ್ತೀರಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನೂ ಕೂಡ ನಿಮಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು CT ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು, ಅವತ್ತು ರಮೇಶ್ ಅವ್ರು ನಿಮಗೆ ಭಾಳ ಚೆನ್ನಾಗಿದ್ರು, ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರು, ಸಮಾಧಿ ಮಾಡಿದ್ರಿ. ಇವತ್ತು ಇಷ್ಟೊಂದು ಸಿಟ್ಟಾಗ್ಲಿಕ್ಕೆ ಸುಧಾಕರ್ ಅವರಿಗೆ ಬಂಡೇಳಲಿಕ್ಕೆ ಕಾರಣವೇನು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಜಿಲ್ಲಾಧ್ಯಕ್ಷರ ನೇಮಕ, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದ ಬಗ್ಗೆ ಸುಧಾಕರ್ ಅವರಿಗೆ ಅಸಮಾಧಾನ. ಸಂದೀಪ್ ರೆಡ್ಡಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಇದು ಸುಧಾಕರ್ ಅವರಿಗೆ ಸಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಹೊಸ ಅಧ್ಯಕ್ಷರು ಅನ್ನೋ ಘೋಷಣೆ ಹೊರಬಿದ್ದ ಕ್ಷಣದಿಂದ ಸುಧಾಕರ್ ಅವರು ಅಸಮಾಧಾನಗೊಂಡಿದ್ದಾರೆ. ನನ್ನ ವಿರುದ್ಧ ಕೆಲಸ ಮಾಡಿದವ್ರಿಗೆ ನೀವು ಯಾಕೆ ಮನ್ನಣೆ ಕೊಡ್ತಿದ್ದೀರಿ?
ನಿಮ್ಮ ಉದ್ದೇಶ ಏನು? ನನ್ನ ಜಿಲ್ಲೆ, ನಾನು ಪ್ರತಿನಿಧಿಸುವ ಕ್ಷೇತ್ರ, ಇಲ್ಲಿ ನನ್ನ ವಿರುದ್ಧವಾಗಿ ನಿಂತವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಸ್ಥಾನಮಾನ ಕೊಡ್ತಿದ್ದೀರಿ ಅಂತಂದರೆ ಉದ್ದೇಶ ಏನು? ಹಿರಿಯ ನಾಯಕರನ್ನ ನನ್ನ ಬಿಡಿ, ಇನ್ನೂ ಹಿರಿಯ ನಾಯಕರಿದ್ದಾರಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ, ಯಾಕೆ ಅವ್ರನ್ನ ಕೇಳಲಿಲ್ಲ? ಯಾರ ಒಪಿನಿಯನ್ನನ್ನು ಪಡೆಯದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ್ದು ಯಾಕೆ? ಇದು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ. CT ರವಿ ಅವ್ರ ವಿಚಾರದಲ್ಲೂ ಹಾಗೆ ಮಾಡಿದ್ರಿ, ಬೊಮ್ಮಾಯಿ ಅವ್ರ ವಿಚಾರದಲ್ಲೂ ಹಾಗೆ ಮಾಡಿದ್ರಿ. ಅಂದರೆ ಪಕ್ಷದಲ್ಲಿ ಹಿರಿಯರು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕಡೆಗಣಿಸೋದೇ ನಿಮ್ಮ ಉದ್ದೇಶನಾ? ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಅವರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡೋಕೆ ಮುಂಚೆ ಯಾಕೆ ಒಪಿನಿಯನ್ ಕೇಳಲಿಲ್ಲ? ಸಂಸದ ಸುಧಾಕರ್ ಅವರ ವಿರೋಧಿಗೆ ಮಣೆ ಹಾಕಿದ್ದೇ ಇದೀಗ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಸುಧಾಕರ್ ಅಸಮಾಧಾನಗೊಳ್ಳಿಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಯಾಕೆ ಹೀಗೆ ಮಾಡಿರಬಹುದು ವಿಜೇಂದ್ರ? ಸುಧಾಕರ್ ಅವರ ವಿರುದ್ಧವಾಗಿ ಕೆಲಸ ಮಾಡಿದವರನ್ನ ಯಾಕೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಅತಿ ಶೀಘ್ರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯೋ ಎಲ್ಲ ಸಂಭವ ಕಾಣ್ತಾ ಇದೆ. ಹೀಗೊಂದು ವೇಳೆ ಚುನಾವಣೆ ನಡೆದಿದ್ದೇ ಆದರೆ ತಮ್ಮ ಪರವಾಗಿ ನಿಲ್ಲುವ ನಾಯಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ವಿಜಯೇಂದ್ರ ಅವರು ಈ ರೀತಿಯ ಲೆಕ್ಕಾಚಾರ ಹಾಕ್ತಾ ಇದ್ದಾರಾ? ಸುಧಾಕರ್ ಪ್ರಕಾರ ಅಡ್ಡದಾರಿಯಲ್ಲಿ ವಿಜಯೇಂದ್ರ ಅವರು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆಪ್ತರನ್ನ ನೇಮಕ ಮಾಡೋ ಮೂಲಕ ತಮ್ಮ ಕುರ್ಚಿಯನ್ನ ಭದ್ರಗೊಳಿಸಿಕೊಳ್ಳೋ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿ ವಿಜಯೇಂದ್ರ ಅವರ ಆಪ್ತರಿಗೇನೆ ಮಣೆ ಹಾಕಲಾಗಿದೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಈಗ ಅಸಮಾಧಾನ ಏನೋ ಆಗಿದೆ, ವಿಜಯೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತಿನ ಸಮರ ಪ್ರಾರಂಭ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಯತ್ನಾಳ್ ಬಣ ಸೇರ್ತಾರ ಸಂಸದ ಸುಧಾಕರ್? ಹೀಗೊಂದು ಅನುಮಾನ ಕೂಡ ಕಾಡ್ತಾ ಇದೆ. ಅಧ್ಯಕ್ಷರ ಚುನಾವಣೆ ಹೊತ್ತಿಗೆ ಶಕ್ತಿ ವೃದ್ಧಿಯಾಗತ್ತಾ ಯತ್ನಾಳ್ ಟೀಮ್ನದ್ದು? ದಿನೇ ದಿನೇ ವಿಜಯೇಂದ್ರ ಅವರನ್ನ ವಿರೋಧ ಮಾಡುವವರ ಬಣ ಅದರ ಬಲ ಹೆಚ್ಚಾಗ್ತಾ ಸಾಕ್ತಾ ಇದೆ. ಬಲಾಢ್ಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಪ್ಲಾನ್ ಅನ್ನ ಇತ್ತ ಯತ್ನಾಳ್ ಕೂಡ ಮಾಡ್ತಿದ್ದಾರೆ. ರಾಮುಲು ಈಗ ಆಲ್ರೆಡಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಿರುವ ಶ್ರೀರಾಮುಲು ಅವ್ರಿಗೂ ಆಫರ್ ಕೊಟ್ಟಿದೆಯಂತೆ ಈ ಭಿನ್ನರ ಬಣ, ನೀವು ನಿಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾವೆಲ್ಲ ಬೆಂಬಲವಾಗಿ ನಿಲ್ತೀವಿ ಅಂತ. ಇನ್ ಕೇಸ್ ರಾಮುಲು ಒಪ್ಪದೇ ಇದ್ರೆ ಸುಧಾಕರ್ ಅವರನ್ನ ಅಭ್ಯರ್ಥಿ ಮಾಡೋ ಪ್ಲಾನಿಂಗ್ ಏನಾದರೂ ಆಗಬಹುದಾ ಮುಂದಿನ ದಿನಗಳಲ್ಲಿ? ಹಾಲಿ ಸಂಸದರಾಗಿರೋದ್ರಿಂದ ಪ್ರಬಲ ಸ್ಪರ್ಧೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಕ್ತಿರುವಂತಿದೆ ಯತ್ನಾಳ್ ಟೀಮ್. ಈ ಬಗ್ಗೆ ಇನ್ನೂ ತೀರ್ಮಾನವನ್ನ ಕೈಗೊಂಡಿಲ್ಲ ಸಂಸದ ಸುಧಾಕರ್ ಅವರು. ಆದರೆ ಈ ಅಸಮಾಧಾನ ಹಾಗೆ ಅವರು ಆಡ್ತಿರುವ ಮಾತನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಆಲ್ರೆಡಿ ಸಿದ್ಧವಾಗಿರುವ ತಂಡ ಅದರ ಜೊತೆಯಲ್ಲೇ ಕೈ ಜೋಡಿಸ್ತಾರ ಸುಧಾಕರ್ ಅವರು ಇವತ್ತು ಓಪನ್ ಆಗಿ ವಿಜಯೇಂದ್ರ ಅವರು ಅವರ ವಿರುದ್ಧ ಮಾತನಾಡಿದ ಮೇಲೆ ಈ ವಿಚಾರ ಕೂಡ ಬಿಜೆಪಿ ಜೊತೆಗೆ ವಿರೋಧ ಪಕ್ಷ ಅಂದರೆ ಬಿಜೆಪಿಯ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಹಾರವಾಗಿದೆ. ಈ ಇಡೀ ಪ್ರಕರಣವನ್ನ 3 ಆಯಾಮದಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಾ ಹೋಗೋಣ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ವರ್ಷ ಕಳೆದು ಹೋಯ್ತು, ಆದರೂ ಟ್ರ್ಯಾಕಿಗೆ ಬರ್ತಾ ಇಲ್ವಾ? ಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಟ್ರ್ಯಾಕ್ಗೆ ತೆಗೆದುಕೊಂಡು ಬಂದು ಪಕ್ಷವನ್ನ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ ವಿಜಯೇಂದ್ರ ಅವರಿಗೆ? ಆಯಾಮ ಒಂದು. ಎರಡನೇ ಆಯಾಮ, ಅಸಲಿಗೆ ಸುಧಾಕರ್ ಅವರು ಇಷ್ಟು ಕೆಂಡ ಕಾರ್ಲಿಕ್ಕೆ ವಿಜಯೇಂದ್ರ ಅವರ ವಿರುದ್ಧ ಕಾರಣವಾದರೂ ಏನು? ಯಾಕೆ ಮುನಿಸ್ಕೊಂಡಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಸುಧಾಕರ್ ಅವರು? ಎರಡನೇ ಆಯಾಮ. ಇದರ ಜೊತೆಗೆ ಮೂರನೇ ಆಯಾಮದ ಕಡೆ ಕೂಡ ಗಮನ ಕೊಟ್ಬಿಡೋಣ. ಯತ್ನಾಳ್ ಬಣ ಈಗ ಆಲ್ರೆಡಿ ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿ ನಿಂತಿರುವ ಯತ್ನಾಳ್ ಬಣವನ್ನೇನಾದರೂ ಸೇರ್ತಾರಾ ಸುಧಾಕರ್ ಅಂತ ಹೇಳಿ ಒಂದೊಂದೇ ಅಂಶಗಳನ್ನು ಇನ್ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋದಾದ್ರೆ, ಸಮಾಧಾನ ಇನ್ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನ ಗಮನಿಸಿ ಸೈಲೆಂಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ಮೇಲೆ ಏನಿದ್ರು ನೇರ ಯುದ್ಧ ಓಪನ್ ಆಗಿ ಮಾತನಾಡಿದ್ದಾರೆ ಸುಧಾಕರ್. ವಿಜಯೇಂದ್ರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಸಮರ ಸಾರಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಬಳಿಕ ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರ ಸರದಿ. ನೇರವಾಗಿ ಮಾತನಾಡ್ಬಿಟ್ಟಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧ. ಅದರಲ್ಲೂ ವಿಜಯೇಂದ್ರ ಅವರ ತಂದೆ BS ಯಡಿಯೂರಪ್ಪನವರನ್ನ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ. BSY ಅವರಿಗಿರುವ ಗುಣ ಅವ್ರ ಪುತ್ರ ವಿಜಯೇಂದ್ರ ಅವರಿಗೆ ಇಲ್ಲವೇ ಇಲ್ಲ. ತಂದೆಯಂಥದ್ದೇ ನಾಯಕನ ನಿರೀಕ್ಷೆಯಲ್ಲದ್ದ ಬಿಜೆಪಿಗೆ ಆಘಾತ ಆಗಿದೆ ವಿಜಯೇಂದ್ರ ಅವರ ಕಾರ್ಯವೈಖರಿ. ಅವರಂತೆ ಅಂದರೆ ಯಡಿಯೂರಪ್ಪನವರಂತೆ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯೋ ಛಾತಿ ವಿಜಯೇಂದ್ರ ಅವರಿಗೆ ಇಲ್ಲವೇ ಇಲ್ಲ. ವಿಜಯೇಂದ್ರ ಅವರ ಕಾರ್ಯವೈಖರಿ
ಒಂದು ರೀತಿಯಲ್ಲಿ ಏಕಚಕ್ರಾಧಿಪತ್ಯ, ನಾನು ಹೇಳಿದ್ದೆ, ನಾನು ನಡೆದಿದ್ದೇ ದಾರಿ, ಹೀಗೆ ಆಗಬೇಕು ಅನ್ನೋ ಹಠದ ಧೋರಣೆ ವಿಜಯೇಂದ್ರ ಅವರದ್ದು ಅನ್ನೋ ಆರೋಪವನ್ನು ಡಾಕ್ಟರ್ ಕೆ ಸುಧಾಕರ್ ಮಾಡಿದ್ದಾರೆ. ಪಕ್ಷ ಅಂದ ಮೇಲೆ ಪ್ರತಿಯೊಬ್ಬ ನಾಯಕರನ್ನ ಕೂಡ ಸಮಾಧಾನ ಪಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಪಕ್ಷದ ಅಧ್ಯಕ್ಷರಿಗಿರುತ್ತೆ. ಆದರೆ ಬಿ ಜೆ ಪಿಯಲ್ಲಿ ಸದ್ಯಕ್ಕೆ ವಿಜಯೇಂದ್ರ ಅವರಿಗೆ ಯಾರು ಆಪ್ತರಿದ್ದಾರೆ, ಯಾರೆಲ್ಲ ಅವರ ಹಿಂಬಾಲಕರಿದ್ದಾರೆ, ಅವರಿಗೆ ಮಾತ್ರ ಅವಕಾಶ ಅನ್ನೋ ರೀತಿಯಲ್ಲಾಗಿದೆ. ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಯಾರು ಬಕೆಟ್ ಹಿಡಿತಾರೆ ಅವ್ರಿಗೆ ಮಾತ್ರ ಕಾಲ ಅನ್ನೋ ಹಾಗಿದೆ ಪರಿಸ್ಥಿತಿ ಬಿ ಜೆ ಪಿಯಲ್ಲಿ ಅನ್ನೋದನ್ನು ಮಾತನಾಡಿದ್ದಾರೆ ಸುಧಾಕರ್ ಅವರು. ಪಕ್ಷದ ಹಿರಿಯರನ್ನ ಮುಗಿಸೋದೇ ಇವರ ಉದ್ದೇಶ. ಹಿರಿಯರಿದ್ರೆ ಇವ್ರ ಮಾನ್ಯತೆ ಕಮ್ಮಿ ಆಗತ್ತಲ್ಲ, ಹಿರಿಯರಿದ್ರೆ ಅವ್ರ ಮಾತನ್ನು ಕೇಳಬೇಕಾಗತ್ತಲ್ವಾ. ಹೀಗಾಗಿ ಹಿರಿಯರೆಲ್ಲರನ್ನ ಸೈಡ್ ಲೈನ್ ಮಾಡೋದೇ ವಿಜಯೇಂದ್ರ ಅವರ ಉದ್ದೇಶ. ಕೇವಲ ಕತ್ತು ಕುಯ್ದು ತಮಾಷೆ ನೋಡೋದು ವಿಜಯೇಂದ್ರ ಅವರ ಕೆಲಸ ಆಗಿಬಿಟ್ಟಿದೆ. ನೇರ ಮಾತುಗಳಲ್ಲೇ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಸಮಸ್ಯೆ ಇದೆ ಅಂತಾದರೆ ಕಾಲ್ ಮಾಡಿದ್ರೆ ಕಾಲಿಗೆ ಸಿಗೋಲ್ಲ, ಮೆಸೇಜ್ ಕಳಿಸಿದ್ರೆ ರೆಸ್ಪಾನ್ಸ್ ಮಾಡೋಲ್ಲ, ಇನ್ನವ್ರನ್ನ ಭೇಟಿಯಾಗೋದಂತೂ ಅಸಾಧ್ಯ. ವಿಜಯೇಂದ್ರ ಅವರನ್ನ ಬಿ ಜೆ ಪಿ ಪಕ್ಷದ ನಾಯಕರಾದ ನಾವು ಭೇಟಿಯಾಗೋದೇನೆ ಅಸಾಧ್ಯ ಅಂತ ಹೇಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಸುಧಾಕರ್. ಮಾತನಾಡಿದ್ದಾರೆ ಕೂಡ, ಕೇಳಿಸ್ಕೊ. ನಮ್ಮನ್ನು ನೀವು ತುಳಿಲಿಕ್ಕೆ ಕೊಟ್ಟಿದ್ದೀರಾ, ನಮ್ಮನ್ನು ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಾ. ಯಾರು ನನ್ನ ವಿರುದ್ಧ ಹಲವು ಚುನಾವಣೆಗಳಲ್ಲಿ ಇದೆ, ನಿಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಆ ಬೈ ಎಲೆಕ್ಷನ್ನಲ್ಲೇ ನನ್ನ ವಿರುದ್ಧ ಮಾಡಿದರು, 23ರಲ್ಲೂ ವಿರುದ್ಧ ಮಾಡಿದರು. ಅಂಥವ್ರಿಗೆ ನೀವು ಅಧ್ಯಕ್ಷರಿಗೇರಿ ಕೊಡ್ತೀರಿ. ಪಾಪ ನಮ್ಮ ಹಿರಿಯ ಸಂಸದರು ಗೋವಿಂದ ಕಾರಜೋಳರು ಅವ್ರ ಜಿಲ್ಲೆಯಲ್ಲಿ ಅವ್ರನ್ನ ಯಾರು ಒಡೆಯಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡ್ತೀರಿ. ಯಾವ ಸೀನಿಯರ್ ಲೀಡರ್ಸ್ನೂ ಕೂಡ ನಿಮಗೆ ಬೇಕಿಲ್ಲ. ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದ್ದೀರಿ. ಯಾವ ಜಿಲ್ಲೆಯಲ್ಲಿ ಕೂಡ ಚಿಕ್ಕಮಗಳೂರು ಸಿ ಟಿ ರವಿ ಅವ್ರನ್ನ ತಗೊಳ್ಳಿ, ಮಾನ್ಯ ಬಸವರಾಜ ಬೊಮ್ಮಾಯಿರವ್ರನ್ನ ತಗೊಳ್ಳಿ, ಯತ್ನಾಳ್ ಅವ್ರನ್ನ ತಗೊಳ್ಳಿ, ಯಾರನ್ನು ರಮೇಶ್ ಅವರು, ಅವತ್ತು ರಮೇಶ್ ಅವ್ರು ನಿಮಗೆ ಭಾಳ ಚೆನ್ನಾಗಿದ್ರು, ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ರಿ, ಸಮಾಧಿ ಮಾಡಿದ್ರಿ. ಇವತ್ತು ಇಷ್ಟೊಂದು ಸಿಟ್ಟಾಗ್ಲಿಕ್ಕೆ ಸುಧಾಕರ್ ಅವರಿಗೆ ಬಂಡೇಳಲಿಕ್ಕೆ ಕಾರಣವೇನು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಜಿಲ್ಲಾಧ್ಯಕ್ಷರ ನೇಮಕ, ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದ ಬಗ್ಗೆ ಸುಧಾಕರ್ ಅವರಿಗೆ ಅಸಮಾಧಾನ. ಸಂದೀಪ್ ರೆಡ್ಡಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಇದು ಸುಧಾಕರ್ ಅವರಿಗೆ ಸಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಹೊಸ ಅಧ್ಯಕ್ಷರು ಅನ್ನೋ ಘೋಷಣೆ ಹೊರಬಿದ್ದ ಕ್ಷಣದಿಂದ ಸುಧಾಕರ್ ಅವರು ಅಸಮಾಧಾನಗೊಂಡಿದ್ದಾರೆ. ನನ್ನ ವಿರುದ್ಧ ಕೆಲಸ ಮಾಡಿದವ್ರಿಗೆ ನೀವು ಯಾಕೆ ಮನ್ನಣೆ ಕೊಡ್ತಿದ್ದೀರಿ? ನಿಮ್ಮ ಉದ್ದೇಶ ಏನು? ನನ್ನ ಜಿಲ್ಲೆ, ನಾನು ಪ್ರತಿನಿಧಿಸುವ ಕ್ಷೇತ್ರ, ಇಲ್ಲಿ ನನ್ನ ವಿರುದ್ಧವಾಗಿ ನಿಂತವ್ರಿಗೆ ನೀವು ಜಿಲ್ಲಾಧ್ಯಕ್ಷ ಸ್ಥಾನಮಾನ ಕೊಡ್ತಿದ್ದೀರಿ ಅಂತಂದರೆ ಉದ್ದೇಶ ಏನು? ಹಿರಿಯ ನಾಯಕರನ್ನು ನನ್ನ ಬಿಡಿ, ಇನ್ನೂ ಹಿರಿಯ ನಾಯಕರಿದ್ದಾರಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ, ಯಾಕೆ ಅವ್ರನ್ನ ಕೇಳಲಿಲ್ಲ? ಯಾರ ಒಪಿನಿಯನ್ನನ್ನು ಪಡೆಯದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ್ದು ಯಾಕೆ? ಇದು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಿ ಟಿ ರವಿ ಅವ್ರ ವಿಚಾರದಲ್ಲೂ ಹಾಗೆ ಮಾಡಿದ್ರಿ, ಬೊಮ್ಮಾಯಿ ಅವ್ರ ವಿಚಾರದಲ್ಲೂ ಹಾಗೆ ಮಾಡಿದ್ರಿ. ಅಂದರೆ ಪಕ್ಷದಲ್ಲಿ ಹಿರಿಯರು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕಡೆಗಣಿಸೋದೇ ನಿಮ್ಮ ಉದ್ದೇಶನಾ? ಚಿಕ್ಕಬಳ್ಳಾಪುರಕ್ಕೆ ಸಂದೀಪ್ ರೆಡ್ಡಿ ಅವರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡೋಕೆ ಮುಂಚೆ ಯಾಕೆ ಒಪಿನಿಯನ್ ಕೇಳಲಿಲ್ಲ? ಸಂಸದ ಸುಧಾಕರ್ ಅವರ ವಿರೋಧಿಗೆ ಮಣೆ ಹಾಕಿದ್ದೇ ಇದೀಗ ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಸುಧಾಕರ್ ಅಸಮಾಧಾನಗೊಳ್ಳಿಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಯಾಕೆ ಹೀಗೆ ಮಾಡಿರಬಹುದು ವಿಜೇಂದ್ರ? ಸುಧಾಕರ್ ಅವರ ವಿರುದ್ಧವಾಗಿ ಕೆಲಸ ಮಾಡಿದವರನ್ನ ಯಾಕೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಅತಿ ಶೀಘ್ರದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೆಯೋ ಎಲ್ಲ ಸಂಭವ ಕಾಣ್ತಾ ಇದೆ. ಹೀಗೊಂದು ವೇಳೆ ಚುನಾವಣೆ ನಡೆದಿದ್ದೇ ಆದರೆ ತಮ್ಮ ಪರವಾಗಿ ನಿಲ್ಲುವ ನಾಯಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ವಿಜಯೇಂದ್ರ ಅವರು ಈ ರೀತಿಯ ಲೆಕ್ಕಾಚಾರ ಹಾಕ್ತಾ ಇದ್ದಾರಾ? ಸುಧಾಕರ್ ಪ್ರಕಾರ ಅಡ್ಡದಾರಿಯಲ್ಲಿ ವಿಜಯೇಂದ್ರ ಅವರು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆಪ್ತರನ್ನ ನೇಮಕ ಮಾಡೋ ಮೂಲಕ ತಮ್ಮ ಕುರ್ಚಿಯನ್ನು ಭದ್ರಗೊಳಿಸಿಕೊಳ್ಳೋ ಪ್ರಯತ್ನವನ್ನು ವಿಜಯೇಂದ್ರ ಮಾಡ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿ ವಿಜಯೇಂದ್ರ ಅವರ ಆಪ್ತರಿಗೇನೆ ಮಣೆ ಹಾಕಲಾಗಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ
ಡಾಕ್ಟರ್ ಕೆ ಸುಧಾಕರ್. ಈಗ ಅಸಮಾಧಾನ ಏನೋ ಆಗಿದೆ, ವಿಜೇಂದ್ರ ಅವರ ವಿರುದ್ಧವಾಗಿ ಬಹಿರಂಗವಾಗಿ ಮಾತಿನ ಸಮರ ಪ್ರಾರಂಭ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಯತ್ನಾಳ್ ಬಣ ಸೇರ್ತಾರ ಸಂಸದ ಸುಧಾಕರ್? ಹೀಗೊಂದು ಅನುಮಾನ ಕೂಡ ಕಾಡ್ತಾ ಇದೆ. ಅಧ್ಯಕ್ಷರ ಚುನಾವಣೆ ಹೊತ್ತಿಗೆ ಶಕ್ತಿ ವೃದ್ಧಿಯಾಗತ್ತಾ ಯತ್ನಾಳ್ ಟೀಮ್ನದ್ದು? ದಿನೇ ದಿನೇ ವಿಜೇಂದ್ರ ಅವರನ್ನ ವಿರೋಧ ಮಾಡುವವರ ಬಣ, ಅದರ ಬಲ ಹೆಚ್ಚಾಗ್ತಾ ಸಾಗ್ತಾ ಇದೆ. ಬಲಾಢ್ಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಪ್ಲಾನ್ ಅನ್ನ ಇತ್ತ ಯತ್ನಾಳ್ ಕೂಡ ಮಾಡ್ತಿದ್ದಾರೆ. ರಾಮುಲು ಈಗ ಆಲ್ರೆಡಿ ವಿಜೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಿರುವ ಶ್ರೀರಾಮುಲು ಅವ್ರಿಗೂ ಆಫರ್ ಕೊಟ್ಟಿದೆಯಂತೆ ಈ ಭಿನ್ನರ ಬಣ, ನೀವು ನಿಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ನಾವೆಲ್ಲ ಬೆಂಬಲವಾಗಿ ನಿಲ್ತೀವಿ ಅಂತ. ಇನ್ ಕೇಸ್ ರಾಮುಲು ಒಪ್ಪದೇ ಇದ್ರೆ ಸುಧಾಕರ್ ಅವರನ್ನ ಅಭ್ಯರ್ಥಿ ಮಾಡೋ ಪ್ಲಾನಿಂಗ್ ಏನಾದರೂ ಆಗಬಹುದಾ ಮುಂದಿನ ದಿನಗಳಲ್ಲಿ? ಹಾಲಿ ಸಂಸದರಾಗಿರೋದ್ರಿಂದ ಪ್ರಬಲ ಸ್ಪರ್ಧೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಕ್ತಿರುವಂತಿದೆ ಯತ್ನಾಳ್ ಟೀಮ್. ಈ ಬಗ್ಗೆ ಇನ್ನೂ ತೀರ್ಮಾನವನ್ನ ಕೈಗೊಂಡಿಲ್ಲ ಸಂಸದ ಸುಧಾಕರ್ ಅವರು. ಆದರೆ ಈ ಅಸಮಾಧಾನ ಹಾಗೆ ಅವರು ಆಡ್ತಿರುವ ಮಾತನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಆಲ್ರೆಡಿ ಸಿದ್ಧವಾಗಿರುವ ತಂಡ ಅದರ ಜೊತೆಯಲ್ಲೇ ಕೈ ಜೋಡಿಸ್ತಾರ